ದಲಿತ ಸಿಎಂ ಅನ್ನೋ ವಿಚಾರ ಆಗಾಗ್ಗೆ ಕೌಂಟರ್ ಸ್ಟ್ರಾಟಜಿ ಅನ್ನೋ ತರದಲ್ಲಿ ತೇಲಿ ಬಿಡುವಂತಹ ವಿಚಾರ. ನಿಜಕ್ಕೂ ಇವರಿಗೆ ಬದ್ಧತೆ ಇದ್ರೆ ಇಷ್ಟೊತ್ತಿಗೆ ದಲಿತ ಸಿಎಂ ಮಾಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ. ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಥವಾ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಥವಾ ಸಿದ್ದರಾಮಯ್ಯನವರ ಬದಲಿಗೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಾಗ ಇನ್ನೊಬ್ಬರ ಮೇಲಿನ ದ್ವೇಷಕ್ಕೆ ದಲಿತ ಸಿಎಂ ಕಾರ್ಡನ್ನ ಪ್ಲೇ ಮಾಡ್ತಾರೆ. ಇದು ಕೇವಲ ಕಾರ್ಡ್ ಅಷ್ಟೇ. ಇಲ್ಲಿ ಯಾರಿಗೂ ಬದ್ಧತೆ ಇಲ್ಲ, ಯಾರಿಗೂ ಕೂಡ ಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರ್ದು ಅನ್ನೋ ಕಾರಣಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಾರೆ ಹೊರತು ನಿಜಕ್ಕೂ ದಲಿತರು ಸಿಎಂ ಆಗಬೇಕು ಅಂತ ಅವಕಾಶ ಇದ್ದರೆ ದಲಿತರೇ ಆಗಬೇಕು ಅನ್ನುವಂತಹ ಒತ್ತಾಸೆ ಆಗಲಿ ಆಗ್ರಹ ಆಗಲಿ ಇಲ್ಲ. ಇದು ಕೇವಲ ಕೌಂಟರ್ ಅಷ್ಟೇ. ಇದು ರಾಜ್ಯದ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಮಹದೇವಪ್ಪ ಅವರು ಹೇಳೋದು ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ. ಮಹದೇವಪ್ಪನವರು ಮೊನ್ನೆವರೆಗೂ ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿನ ಯಾರು ಅಲುಗಾಡ್ಸಕ್ಕಾಗಲ್ಲ, ಸಿಎಂ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ಅದನ್ನು ನಾವೆಲ್ಲ ಮಾತಾಡೋಕ್ಕಾಗುತ್ತಾ? ಸೊ ನಾಯಿ ಬಾಲನ ಅಲ್ಲಾಡಿಸ್ಬೇಕೆ ಹೊರತು ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅಂದವರು ಇವತ್ತು ನೀವು ಹೆಂಗೆ ಹೇಳ್ತಾ ಇದ್ದೀರಾ ದಲಿತ ಸಿಎಂ ಆಗಬೇಕು ಅಂತ? ಯಾಕಂದರೆ ಹೈಕಮಾಂಡ್ ತೆಗೆದುಕೊಳ್ಳೋದಲ್ವ ನಿರ್ಧಾರ, ಮಹದೇವಪ್ಪನವ್ರು ತಗೊಳ್ತಾರಾ? ಹಾಗಾದರೆ ಒಂದು ಮಹದೇವಪ್ಪನವರು ಹೈಕಮಾಂಡ್ ಆಗಬೇಕು, ಇಲ್ಲದೇ ಇದ್ದರೆ ಮಹದೇವಪ್ಪನವರು ಬೇಕು ಅಂತ ಸಿದ್ದರಾಮಯ್ಯನವ್ರನ್ನ ಬಚಾವ್ ಮಾಡೋದಕ್ಕೆ ದಲಿತ ಕಾರ್ಡ್ ಪ್ಲೇ ಮಾಡ್ತಿರ್ಬೇಕು.